ಅಧಿಕಾರ ಹಂಚಿಕೆ ಒಪ್ಪಂದದಂತೆ ಡಿಸಿಎಂ ಡಿಕೆಶಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೀಗ ಡೆಡ್ಲೈನ್ ಕೊಟ್ಟಿದ್ದಾರೆ. ನವೆಂಬರ್ನಲ್ಲೇ ಸಿಎಂ ಆಗೋ ತವಕದಲ್ಲಿರೋ ಡಿಕೆಶಿ ಸಿದ್ದರಾಮಯ್ಯ ಆಗೋ ಸಂದೇಶ ರವಾನೆ ಮಾಡಿದಾರಂತೆ. ಅಷ್ಟಕ್ಕೂ ಡಿಕೆಶಿ ಸಿದ್ದುಗೆ ಸಂದೇಶ, ಹೈಕಮಾಂಡ್ಗೆ ಡೆಡ್ಲೈನ್ ಕೊಟ್ಟಿರೋದೇನು ಅನ್ನೋದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿದ್ದುಗೂ ಸಂದೇಶ, ಹೈಕಮಾಂಡ್ಗೂ ಡೆಡ್ಲೈನ್. ನವೆಂಬರ್ನಲ್ಲೇ ಸಿಎಂ ಆಗಲು ಸಿದ್ಧರಾದ ಡಿಕೆಶಿ. ನವೆಂಬರ್ 21ಕ್ಕೆ ಸಿದ್ದರಾಮಯ್ಯ ಎರಡನೇ ಬಾರಿಗೆ ಸಿಎಂ ಆಗಿ 2.5 ವರ್ಷ ಕಂಪ್ಲೀಟ್ ಆಗತ್ತೆ. 2.5 ವರ್ಷಗಳ ಕಾಲ ಸಿಎಂ ಆಗಿ ಅಧಿಕಾರ ನಡೆಸ್ತಿರೋ ಸಿದ್ದರಾಮಯ್ಯಗೆ ಡಿಕೆಶಿ ಅದೊಂದು ಸಂದೇಶ ರವಾನೆ ಮಾಡಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿರೋ ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರ ಸಿಎಂ ಸ್ಥಾನ ಬಿಟ್ಟುಕೊಡಿ ಎಂಬ ಸಂದೇಶವನ್ನ ಸಿದ್ದರಾಮಯ್ಯರಿಗೆ ಡಿಕೆಶಿ ರವಾನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಪರಮಾಪ್ತ ಸಚಿವರೊಬ್ಬರ ಮೂಲಕ ಡಿಸಿಎಂ ಡಿಕೆಶಿಗೆ ಸಂದೇಶ ರವಾನೆ ಮಾಡಿದ್ದು, ಕೊಟ್ಟ ಮಾತಿನಂತೆ ಅಧಿಕಾರ ಬಿಟ್ಟುಕೊಡಿ ಅನ್ನೋ ಸಂದೇಶ ರವಾನೆ ಆಗಿರೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಹೈಕಮಾಂಡ್ ನಾಯಕರು ಕೊಟ್ಟ ಮಾತಿನಂತೆ ಪವರ್ ಶೇರಿಂಗ್ ಆಗಿ ಕಾಯ್ತಾ ಇರೋ ಡಿಸಿಎಂ ಡಿಕೆಶಿ ಸಿಎಂ ಆಗಲು ಸಿದ್ಧರಾಗಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಡೆಡ್ ಲೈನ್ ನೀಡಿರೋ ಡಿಸಿಎಂ ಡಿಕೆಶಿ ನವೆಂಬರ್ ತಿಂಗಳಲ್ಲೇ ಅಧಿಕಾರ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಜ್ಯೋತಿಷ್ಯರೊಬ್ಬರ ಸಲಹೆಯಂತೆ ನವೆಂಬರ್ ಕೊನೆ ವಾರದ 3 ದಿನಾಂಕದಲ್ಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಡಿಕೆಶಿ ಸಿದ್ಧರಾಗಿದ್ದಾರೆ. ನವೆಂಬರ್ 23, 25, 27ರಂದು ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಿದ್ಧತೆ ಮಾಡಿಕೊಡಿ ಅಂತ ಹೈಕಮಾಂಡ್ ನಾಯಕರ ಮುಂದೆ ಡಿಕೆಶಿ ಪಟ್ಟು ಹಿಡಿದಿರೋದು ವಿಶೇಷವಾಗಿದೆ. ಇತ್ತ ಸಿದ್ದರಾಮಯ್ಯಗೆ ಡಿಕೆಶಿ ಅಧಿಕಾರ ಹಂಚಿಕೆ ಬಗ್ಗೆ ಸಂದೇಶ ರವಾನಿಸಿದ್ರೆ, ಅತ್ತ ದೆಹಲಿ ಹೈಕಮಾಂಡ್ ನಾಯಕರಿಗೂ ಡೆಡ್ ಲೈನ್ ಕೊಟ್ಟು ಪವರ್ ಶೇರಿಂಗ್ಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಬಿಹಾರ ಚುನಾವಣೆಯಲ್ಲಿ ಬ್ಯುಸಿಯಾಗಿರೋ ಎಐಸಿಸಿ ನಾಯಕರು ನವೆಂಬರ್ ತಿಂಗಳಲ್ಲೇ ಡಿಕೆಶಿಗೆ ಅಧಿಕಾರ ಹಂಚಿಕೆ ಮಾಡಿಕೊಡ್ತಾರಾ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ನಲ್ಲಿ ನವೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕಿಚ್ಚು ಹೊತ್ತಿಸ್ತಾ ಇದ್ದು, ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿಗೆ ದಾರಿ ಮಾಡಿಕೊಡುತ್ತಾ ಅನ್ನೋದನ್ನ ಕಾಲವೇ ಉತ್ತರಿಸಲಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.